ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಈವ್ನಿಂಗಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಫೇಸ್ ವಾಶ್ ಮಾಡಿಕೊಂಡು ನಾನು ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹಾಗೆ ಕುಂಕುಮ ಕೂಡ ಮಿಸ್ ಮಾಡಬಾರ್ದಲ್ಲ, ಅದಕ್ಕೆ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ. ನೋಡ್ಬೋದು. ಇವಾಗ ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಹಾಕ್ಕೊತೀನಿ. ಫ್ರೆಂಡ್ಸ್, ನಾನಿವತ್ತು ನಾನು ಯಾಕೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡಿದೆ, ಯಾವುದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು ಅಂತ ಅಂದ್ಬಿಟ್ಟು, ಇನ್ನೊಂದು ಹಳೆ ಚಾನಲ್ ಇದ್ದರೂ ಕೂಡ ಹೊಸ ಚಾನಲ್ ಯಾಕೆ ಓಪನ್ ಮಾಡಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡ್ಬೋದು, ನಾನು 1 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ಕೊಂಬರ್ತಾ ಇದ್ದೀನಿ. ನನಗೆ 3 ತಿಂಗಳಿಗೆಲ್ಲ ಮಾನಿಟೈಸೇಷನ್ ಆನ್ ಆಗೋಯಿತು. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಕರೆಕ್ಟಾಗಿ ಅರ್ನಿಂಗ್ ಮಾಡೋ ಟೈಮಲ್ಲಿ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟೆ. ಕೆಲವು ತಿಂಗಳು ಸರಿಗೆ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ನಾನು ಆಮೇಲೆ ಕಂಟೆಂಟು ಕೂಡ ಚೇಂಜ್ ಆಗೋಯಿತು. ಆಮೇಲೆ ಅದು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಕೂಡ ಅಷ್ಟೇ. ನನ್ನ ಅನಾಥಾಶ್ರಮದ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ, ನನ್ನ ಸ್ಯಾಡ್ ಸ್ಟೋರಿ ಚಿಕ್ಕ ವಯಸ್ಸಲ್ಲಿ. ಸೊ ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲ ಸಬ್ಸ್ಕ್ರೈಬರ್ಸು ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ನಾನು ಆಶ್ರಮದ ವೀಡಿಯೋ ಹಾಕಿದ್ರೆ ಮಾತ್ರ ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ. ನನ್ನ ಡೈಲಿ ವ್ಲಾಗ್ಸ್ಗೆ ಯಾರೂ ನೋಡ್ತಾ ಇಲ್ಲ. ಅಂದರೆ ಆವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು. ಅದಾದಮೇಲೆ ನಾನು ಕಂಟೆಂಟ್ ಚೇಂಜ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡ್ತಿದ್ನಲ್ಲ, ನಾನು ಸ್ಟೋರಿ ಹೇಳೋಕ್ಕಿಂತ ಮುಂಚೆನೂ ನಾನು ಡೈಲಿ ವ್ಲಾಗ್ಸೇ ಮಾಡ್ತಾಯಿದ್ದಿದ್ದು. ಬಟ್ ಎಲ್ಲರೂ ಆಶ್ರಮದ ವೀಡಿಯೋ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಹಾಕಿದ್ರೆ ಮಾತ್ರ ನೋಡ್ತಾರೆ. ದಯವಿಟ್ಟು ಯಾರು ಹಂಗೆ ಮಾಡಬೇಡಿ ಫ್ರೆಂಡ್ಸ್. ನಾನು ಇವಾಗ ಡೈಲಿ ವ್ಲಾಗ್ಸ್ನ ನಾನು ಶೇರ್ ಮಾಡ್ಕೊತಾ ಇರೋದು. ಅನಾಥಾಶ್ರಮದ ವೀಡಿಯೋ ಬಗ್ಗೆ ಎಷ್ಟು ಅಂತ ಏನು ಅಂತ ಹೇಳೋದು, ಅದೊಂದು ಸ್ಟೋರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಇವಾಗ ಅದು ಶೇರ್ ಮಾಡ್ಕೊಂಡಿದ್ದೆ ದೊಡ್ಡ ತಪ್ಪಾಗೋಯ್ತು ಅಂತ ಅನ್ನಿಸ್ತದೆ. ಯಾಕಂದರೆ ಎಲ್ಲ ಅದಕ್ಕೆ ಕನೆಕ್ಟ್ ಆಗಿರೋದಕ್ಕೆ. ಸೊ ವ್ಯೂಸ್ ಬರ್ತಾಯಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಯಾರಿಗೂ ರೀಚೇ ಆಗ್ತಾಯಿಲ್ಲ. ನಂಗೆ ಒಂದೊಂದು ಸರಿ ಅಂತೂ ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಿದ್ದಾರಾ ಇಲ್ವಾ ಅಂತಾನೆ ಅನ್ನಿಸ್ಬಿಡ್ತು. ನಾನು ಈ ಡಿಪ್ರೆಷನಲ್ಲಿ ನಾನು ವೀಡಿಯೋಸು ಮಾಡಲಿಲ್ಲ. ವ್ಯೂಸ್ ಬರ್ತಾಯಿಲ್ಲ, ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗಿದ್ದೆ. ತುಂಬ ಬೇಜಾರಾಯಿತು. ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ರು ಕೂಡ, ಆ್ಯಕ್ಚುಲಿ ಇಷ್ಟಪಟ್ಟೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಯಾರಿಗೂ ರೀಚ್ ಆಗ್ತಾಯಿಲ್ಲ, ಇಷ್ಟ ಆಗ್ತಾಯಿಲ್ಲ ಅಂತ ಅನ್ನೋದಕ್ಕೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೊಸ ಯೂಟ್ಯೂಬ್ ಚಾನಲಲ್ಲಿ ಹೊಸ ವ್ಯೂವರ್ಸ್ಗೆಲ್ಲ ರೀಚ್ ಆಗುತ್ತೆ ಚೆನ್ನಾಗಿ ಅಂತ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ನೋಡಿ ನಾನು ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರೇನಾದರೂ ನನ್ನ ಚಾನಲ್ನ ವೀಡಿಯೋ ಓಪನ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಬನ್ನಿ ಇವಾಗ ಪಾಸ್ತಾ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನು 5 ನಿಮಿಷದಲ್ಲಿ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಸೊ ಪಾಸ್ತಾ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ, ನೋಡಿ. ಫ್ರೆಂಡ್ಸ್, ಪಾಸ್ತಾ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಂಡು ಇದ್ಬಿಟ್ಟಿದ್ದೀನಿ. ಪಾಸ್ತಾ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ನನ್ನ ಹಸ್ಬೆಂಡ್ ಬೇರೆ ಕಾಯ್ತಾಯಿದ್ರು, ಅದಕ್ಕೆ ಹರ್ಷಕ್ಕೆ ಬೇಗ ಪಾಸ್ತಾ ಕೊಟ್ಬಿಟ್ಟೆ. ನಾನು ಹಾಗೆ ಪಾಸ್ತಾ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ನೋಡಿ, ನಾನು ನನ್ನ ಹಸ್ಬೆಂಡು ಇಬ್ಬರು ಪಾಸ್ತಾ ತಿಂತಾಯಿದ್ದೀವಿ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ಪಾಸ್ತಾ. ನಾನು ಹೊಸ ಚಾನಲಲ್ಲಿ ಫುಲ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಾವು ನ್ಯೂಸ್ ಚಾನಲ್ ನೋಡಿಕೊಂಡು ಇವಾಗ ಪಾಸ್ತಾ ತಿಂತಾಯಿದ್ದೀವಿ. ನಾನು ತಿನ್ನೋ ಥರ ನೋಡಿಬಿಟ್ಟು ದಯವಿಟ್ಟು ನಗಬೇಡಿ ಫ್ರೆಂಡ್ಸ್, ಪ್ಲೀಸ್, ಓಕೆನಾ. ಈಗ ಬೆಳಗಿಂದ ನ್ಯೂಸ್ ನೋಡ್ತಾ ಇರೋದು ನಮ್ಮಪ್ಪ ಮತ್ತು ನನ್ನ ಹಸ್ಬೆಂಡು. ನ್ಯೂಸು ಏನಕ್ಕೆ ಅಂತಂದರೆ ರಿಸಲ್ಟ್ ಅಲ್ವಾ ಎಲೆಕ್ಷನ್ದು. ಸೊ ಅದನ್ನೇ ನೋಡ್ತಾ ಇದ್ದಾರೆ. ನನಗಂತೂ ನೋಡಿ ತಲೆ ಕೆಟ್ಟೋಗೋಯ್ತು. ನಾನು ಆಮೇಲೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟೆ. ಆಮೇಲೆ ನನ್ನ ಮಗಳು ಬಿಡಲಿಲ್ಲ. ಅವಳನ್ನ ಮಧ್ಯಾಹ್ನದಲ್ಲಿ ವಾಕಿಂಗ್ ಕರ್ಕೊಂಡೋಗಿದ್ದೀನಿ, ಬಿಡಲೇ ಇಲ್ಲ. ಇಲ್ಲಿ ಬಿಸಿಲಲ್ವ, ಅದಕ್ಕೆ ಅವಳು ಇರ್ತಾ ಇರಲಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಎಲ್ಲರಿಗೂ ರೀಚ್ ಆಗುತ್ತೆ. ಸೊ ಅದರಲ್ಲಾದರೂ ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೇನಿಲ್ಲ, ಜನಕ್ಕೆ ರೀಚ್ ಆಗಬೇಕು ನನ್ನ ವ್ಲಾಗ್ಸ್ನ, ಎಲ್ಲರೂ ನೋಡಿ ಇಷ್ಟಪಡಬೇಕು ಅಂತ ಅಷ್ಟೇ. ಫ್ರೆಂಡ್ಸ್, ನಾನು 2 ಚಾನಲ್ನು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಎವ್ರಿವನ್.